ಡ್ಯಾಡಿ, ನಂದೊಂದೇ ಒಂದು ಮಾತು ನಡ್ಸ್ಕೊಡಕ್ಕಾಗತ್ತಾ ನಿಮ್ಮಿಂದ? ಕೇಳು ಮಗಳೇ, ಏನಾಗ್ಬೇಕು? ಇನ್ನೊಂದ್ಸಾರಿ ನಾವೇ ಚಿನ್ನು ಮನೆಗೆ ಹೋಗಿ ಮದ್ವೆ ವಿಷಯ ಕೇಳ್ಕೊಂಡ್ ಬರೋಣ. ಒಂದೇ ಕ್ಷಣದಲ್ಲಿ ಒಳ್ಳೆಯವನು ಕೆಟ್ಟವನಾಗ್ತಾನೆ, ಕೊಲೆಗಾರ ಒಳ್ಳೆಯವನಾಗ್ತಾನೆ. ಆಯ್ತು ಮಗಳೇ, ನಿನ್ನ ಆಸೆ ನೆರವೇರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆಯ ಸಲ ಪ್ರಯತ್ನ ಮಾಡೋಣ. ನಾವು ಒಳಗ್ ಬರ್ಬೋದಾ? ನನ್ನ ಉಸಿರಿರೋವರೆಗೂ ನಿನ್ನ ವಂಶಸ್ಥರ ನೆರಳು ಕೂಡ ನನ್ನ ಮನೆ ಹೊಸಲ ಮೇಲೆ ಬೀಳಲ್ಲ ಅಂತ ಹೇಳಿದ್ರಿ. ಹೇಳಿದ್ನಪ್ಪ, ಆದ್ರೆ ಏನ್ ಮಾಡ್ಲಿ, ನನ್ನ ಮಗಳೇ ನನಗ್ ದೊಡ್ಡ ಆಸ್ತಿ. ಅವಳ ಸಂತೋಷಕ್ಕೋಸ್ಕರ ನಾ ಎಂಥವ್ರ ಕಾಲ್ ಬೇಕಾದ್ರೂ ಹಿಡಿಯಕ್ ಸಿದ್ಧ. ಅದು ಅಲ್ದೆ ನಾವ್ ಹೆಣ್ ಹೆತ್ತೋರು ಗಣ್ಣೋರಕ್ ತಲೆ ಬಾಗ್ಲೇಬೇಕಲ್ವಾ? ಈ ಸಂಬಂಧ ಸಾಧ್ಯ ಇಲ್ಲ ಅಂತ ನಾನು ಯಾವತ್ತೂ ಹೇಳಾಯ್ತು. ನಾನು ನನ್ನ ಮಗಳಿಗೆ ಎಷ್ಟೋ ಬುದ್ಧಿ ಹೇಳ್ದೆಪ್ಪ. ಮದ್ವೆನೂ ಫಿಕ್ಸ್ ಮಾಡಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ದೆ. ಆದ್ರೆ ಅವಳು ಕಳೆಯ ಸಲ ಒಂದ್ಸಲ ಪ್ರಯತ್ನ ಮಾಡಿಪ್ಪ ಅಂದು. ಮಗಳ ಸಂತೋಷಕ್ಕಿಂತ ಇನ್ನೇನಿದೆ? ಅದಕ್ಕೆ ನಿಮ್ಮನೆ ಬಾಗ್ಲಕ್ ಬಂದಿದ್ದೀನಪ್ಪ. ನೀವೆಷ್ಟೇ ಹೇಳಿದ್ರು ನಂದು ಒಂದೇ ಮಾತು, ನನ್ ಜೀವ ಇರೋವರೆಗೂ ಈ ಸಂಬಂಧ ಸಾಧ್ಯ ಇಲ್ಲ. ಅಪ್ಪ, ನಿಮ್ಗೇನ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಟ್ಲೀಸ್ಟ್ ಮನೆ ಬಾಗ್ಲಿಗೆ ಬಂದವ್ರನ್ನ ಹೇಗ್ ಮಾತಾಡಿಸ್ಬೇಕು ಅಂತಾನೆ ಗೊತ್ತಿಲ್ವಾ? ಪ್ರಾಣಿಗಳಿಗಾದ್ರೂ ದಯೆ ಕರುಣೆ ಅನ್ನೋದಿರತ್ತೆ. ನೀವು ನಿಮಗ್ ಮನುಷ್ಯ ಜನ್ಮ ಕೊಟ್ನಲ್ಲ, ಆ ದೇವ್ರಿಗೆ ಬುದ್ಧಿ ಇಲ್ಲ. ಏನೋ ಬೊಗಳದೆ? ಮುಚ್ಚೋ ಬಾಯಿ. ನನ್ನ ಗಂಡನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಮಗ ಅನ್ನೋ ಮಮತೆನು ಮರ್ತು ಕೊಂದ್ ಹಾಕ್ಬಿಡ್ತೀನಿ ರಾಸ್ಕಲ್. ಸಾವಿತ್ರಿ, ನೀನೇನು ಮಾತಾಡ್ಬೇಡ. ಯಾಕೋ ಮಾತಾಡ್ಬಾರ್ದು? ನೀ ಈ ರೀತಿ ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೇನೆ ಹೆತ್ತ ಮಗ ನಿನ್ನ ದ್ವೇಷ ಹಾಗಾಯ್ತು. ಚಿನ್ನು, ನೀನ್ ಸುಖವಾಗಿರ್ಲಿ ಅಂತ ಹಗಲು ರಾತ್ರಿ ದುಡಿತಾ ಇರೋ ಈ ನಿನ್ ತಂದೆನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಲ್ಲಪ್ಪ ನಿನ್ ಕೈಲಿ. ನಿಯತ್ತು ಅಂತ 20 ವರ್ಷ ಈ ಮನುಷ್ಯನ ಹತ್ರ ದುಡ್ದಿದ್ದಕ್ಕೆ ತಂದೆ ಮಗನ್ ಮಧ್ಯೆ ಬಿರುಕ್ ತಂದಿಟ್ಟು ಸಮಾಜದಲ್ಲಿ ತಾನೊಬ್ಬ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಕಿರೀಟ ಧರ್ಸಕ್ ಹೊರಟಿದ್ದಾನೆ. ಸಾವಿತ್ರಿ, ಇದುವರೆಗೂ ಗುಟ್ಟಾಗಿರೋದ್ ನಿನ್ ಮಗನ ಹತ್ರ ಹೇಳಿ ದೇವ್ರಂತ ನಿನ್ ಗಂಡನ್ ಮೇಲ್ ಬಂದಿರೋ ಅಂತ ಆ ಕಳಂಕನ ತೆಗೆದು ಹಾಕು. ಚಿನ್ನು, ನಿಮ್ಮಪ್ಪ ತುಂಬಾ ಕಟ್ನಿಟ್ಟಿನ ಮನುಷ್ಯ ಆಗಿರಬಹುದು. ಅವ್ರ ಮುಖ ನೋಡಿದ್ರೆ ಕಟುಕ ಅಂತಾನೂ ಅನ್ನಿಸ್ಬಹುದು. ಆದ್ರೆ ತನ್ ಮಗನ್ ಸಂತೋಷನೇ ಸಾಯಿಸೋ ಅಷ್ಟು ಕೆಟ್ಟ ತಂದೆ ಅಲ್ಲಪ್ಪ. ಆದ್ರೆ ತಾನ್ ತುಂಬಾ ಧಾರಾಳಿ, ಆಸ್ತಿ ಅಂತಸ್ತ್ ಮೇಲೆ ತನಗೆ ಯಾವ ಆಸಕ್ತಿನೂ ಇಲ್ಲ ಅಂತ ಹೇಳ್ಕೊತಾ ತನ್ ಮುಖದ ಮೇಲೆ ನಗುವಿನ ಮುಖವಾಡ ಹೊತ್ತಿರೋ ಈ ದೊಡ್ಡ ಮನುಷ್ಯ ನಿನ್ನ ಅಳಿಯ ಮಾಡ್ಕೋತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಮಪ್ಪನ ಒಂದ್ ಜಾಗಕ್ಕೆ ಕರ್ಸಿದ್ದ. ನನ್ನ ಮುಂದೆ ಕೂತ್ಕೊಳ್ಳೋಷ್ಟು ಯೋಗ್ಯತೆನೂ ಇಲ್ಲ ಅಂತ ನನ್ನ ಬೀಗ ಅಂತ ಹೇಳ್ಕೊಂಡು ನಿನ್ ಹೆಗಲ್ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಓಡಾಡಕ್ಕಾಗತ್ತಾ? ನಿಮ್ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ ಸರ್. ಜೀವಮಾನ ಪೂರ ಕಷ್ಟಪಟ್ರು ನನ್ನ ಲೆವೆಲ್ಗೆ ಬರಕ್ಕಾಗತ್ತಾ ನಿಮ್ಗೆ? ನನ್ನಷ್ಟು ಹಣ ಆಸ್ತಿ ಸಂಪತ್ತು ಸಂಪಾದನೆ ಮಾಡಕ್ಕಾಗತ್ತಾ? ಅದಕ್ಕೆ ನಿನ್ನ ಮಗನ್ನ ನನ್ನ ಮಗಳ ಮೇಲೆ ಛೂ ಬಿಟ್ಟು ಪ್ರೀತಿ ಅನ್ನೋ ನಾಟಕ ಆಡಿಸಿ ಪೂಜಾನ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಂಡು ನನ್ನ ಆಸ್ತಿ ಅಂತಸ್ತನ್ನ ಹೊಡ್ಕೊಂಡು ಆದಷ್ಟು ಬೇಗ ಶ್ರೀಮಂತನಾಗಬೇಕು ಅನ್ಕೊಂಡಿದೀಯಾ? ಎಮ್ಮೆ ತಮ್ಮಣ್ಣಾಗ ಹಳ್ಳಿಲಿ ಬಿದ್ದಿದ್ದ ನನ್ನ ಉಪ್ಪಿನಕಾಯಿ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಮಾಡ್ಕೊಂಡೆ. ನನಗೆ ಅದೃಷ್ಟ ಇತ್ತು, ನಾನು ಹೋಮ್ ಮಿನಿಸ್ಟರ್ ಆದೆ. ನೀ ಎತ್ತಾಗಿ ದುಡಿತಿಯಲ್ಲ ಅಂತ ನನ್ನ PA ಆಗಿ ಮಾಡ್ಕೊಂಡೆ. ನಿನಗೂ ಒಂದು ಸ್ಥಾನ ಮಾನ ಕೊಟ್ಟೆ. ಪ್ರತಿಯಾಗಿ ನೀನು ನಿನ್ನ ಮಗಂಗೆ ನನ್ನ ಮಗಳನ್ನ ಒಲಿಸ್ಕೊಳ್ಳೋದಕ್ಕೆ ಕುಮ್ಮಕ್ ಕೊಡ್ತಾ ಇದೀಯಾ? ಸಾಹೇಬ್ರೆ, ನಾನು ನಿಮ್ಮನ್ನ ನನ್ನ ಮನೇಲಿ ಪೂಜೆ ಮಾಡೋ ದೇವ್ರ ತರ ಪೂಜಿಸ್ತಾ ಇದ್ದೀನಿ. ನೀವು ಮಾಡಿರೋ ಸಹಾಯನ ನಾ ಯಾವತ್ತೂ ಮರೆಯೋದಿಲ್ಲ. ನನ್ನ ಮಗ ಈ ರೀತಿ ತಪ್ಪು ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಾಹೇಬ್ರೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ನ ರಾಜಕೀಯ ಬುದ್ಧಿ ಗೊತ್ತಲ್ಲ. ಕೃಷ್ಣ ಪರಮಾತ್ಮನ್ ತರ ನಗನಗ್ತಾ ಇರ್ತೀನಿ. ನನ್ನ ದಾರಿಗೆ ಅಡ್ಡವಾಗಿ ಬಂದವ್ರನ್ನ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ನಿನಗೂ ಒಬ್ಬನೇ ಮಗ, ಅವನಿಗೂ ಮದುವೆ ಮಾಡ್ಬೇಕು, ಮೊಮ್ಮಗನ್ ನೋಡ್ಬೇಕು, ಅದನ್ನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆ ಆಸೆ ನೆರವೇರ್ಬೇಕಾದ್ರೆ
ನಾನು ಹೇಳ್ದ ಹಾಗೆ ಕೇಳ್ಬೇಕು. ಅರ್ಧ ಗಂಟೆಲಿ ನನ್ನ ಮಗಳನ್ನ ಕರ್ಕೊಂಡು ನಾನ್ ನಿಮ್ ಮನೆಗ್ ಬರ್ತೀನಿ. ನಿಮ್ಮ ಮಗನ್ನ ನನ್ನ ಅಳಿಯನ್ನಾಗಿ ಮಾಡ್ಕೋತೀನಿ ಅಂತಾನೂ ನಾನು ಹೇಳ್ತೀನಿ. ಅದಕ್ ನೀನು ಈ ಸಂಬಂಧನೇ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ನನ್ನ ಪದವಿ, ಅಂತಸ್ತು, ಗೌರವಕ್ಕೆ ತಕ್ಕ ಹಾಗೆ ಒಬ್ಬ ಹುಡುಗನ್ನ ಹುಡುಕಿ ನನ್ನ ಮಗಳ ಮದುವೆ ಮಾಡಿ ನಾ ಸಂತೋಷವಾಗಿರ್ತೀನಿ. ಇದಕ್ಕೆ ನೀವು ಒಪ್ಪಲಿಲ್ಲ ಅಂದ್ರೆ ನಿನ್ನ ಮಗನ್ನ ಒಂದೇ ಸಲ ಸಾಯಿಸಲ್ಲ. ಸಾಹೇಬ್ರೆ, ನನ್ನ ಮಗನ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ. ಅವನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ. ಅವನು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋದೇ ನನ್ನ ಆಸೆ ಸಾಹೇಬ್ರೆ. ನಿಮ್ ಮಗನ್ ದಯವಿಟ್ಟು ಏನು ತೊಂದರೆ ಕೊಡ್ಬೇಡಿ. ನಿಮ್ ಮಗನ್ ಕಣ್ಣೆತ್ತು ನೋಡ್ದೇ ಇರೋ ತರ ಕಂಡೀಷನ್ ಮಾಡ್ತೀವಿ. ನೀವು ಹೇಳ್ದಾಗೆ ಕೇಳ್ತೀವಿ ಸಾಹೇಬ್ರೆ. ಚಂದ್ರು ಅದಕ್ಕೆ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಆಯ್ತು, ನೀವೇನು ಹೊರಡಿ. 10 ನಿಮಿಷದಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಿಮ್ ಮನೆಗೆ ಬರ್ತೀನಿ. ಅಷ್ಟೇ ಅಲ್ಲ, ನೀವಿಬ್ರು ಮನೆ ಬಿಟ್ಟು ಹೋದಾಗ ನಿನ್ನ ಚೆನ್ನಾಗಿ ಹೊಡೆದಾಕಿ ಅವ್ರ ಮಗಳನ್ನ ಮನೆ ಕರ್ಕೊಂಬರಕ್ ಹೇಳಿದ್ದೆ ಈ ಪುಣ್ಯಾತ್ಮ. ನೀವ್ ಎಲ್ಲಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ ಸ್ನೇಹಿತರನ್ನ ಅರೆಸ್ಟ್ ಮಾಡಿಸಿ ನಿಮ್ಮ ಅಪ್ಪನ ಹೆಸರಲ್ಲಿ ಅವ್ರನ್ನ ಹೊಡ್ಸಿ, ಜೊತೆಗೆ ನಿನ್ನನ್ನು ಹೊಡ್ಸಿ, ಆಮೇಲೆ ಅಯ್ಯೋ ನನಗ್ ಗೊತ್ತಿಲ್ಲದೆ ಇದೆಲ್ಲ ನಡೆದೋಯ್ತಲ್ಲ ಅಂತ ಇಲ್ಲಿ ಬಂದು ನಿಂತ್ಕೊಂಡು ನಾಟಕ ಆಡಿದ್ದು ಈ ಧರ್ಮಾತ್ಮನೆ. ಚಾನೆಲ್ನವರು, ಪೇಪರ್ನವರು ನಿನ್ನ ಕೇಳಿದಾಗ ಅವ್ರ ಬಗ್ಗೆ ನೀನು ಒಳ್ಳೆ ಅಭಿಪ್ರಾಯನೇ ಹೇಳ್ತೀಯಾ. ಆದ್ರಿಂದ ಅವ್ರ ಮಗಳನ್ನ ಇನ್ನೊಂದು ಮದುವೆಗೆ ಸುಲಭವಾಗಿ ಒಪ್ಪಿಸ್ಬೋದು ಅಂತ ಪ್ಲಾನ್ ಮಾಡಿದ್ದೆ ಈ ದಾನಶೂರ ಕರ್ಣ. ನಿಮಗೆ ಯಾಕ್ರಿ ಬಂತು ಇಂಥ ದುರ್ಬುದ್ಧಿ? ಕಡೆಗೂ ನಮ್ಮ ಮಗಳ ಜೀವನದ ವಿಷಯದಲ್ಲೂ ನಿಮ್ ರಾಜಕೀಯದ ಬುದ್ಧಿನ ಮುಚ್ಚು ಬಾಯ್. ಪ್ರತಿಯೊಬ್ಬ ಮನುಷ್ಯನಿಗೂ ಆಸ್ತಿ, ಅಂತಸ್ತು ಮುಖ್ಯ. ನಾವು ನಮ್ಮ ಸರಿಸಮನಾದವ್ರ ಜೊತೆ ಸಂಬಂಧ ಬೆಳೆಸ್ಬೇಕು. ಹಾಗಾದ್ರೆ ನಮ್ಮ ಮನೇಲಿ ಡ್ರೈವರ್ ಆಗಿರೋದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ರಲ್ಲ ನಮ್ಮ ಅಣ್ಣನ ಮಗ, ಅವನ್ಗೆ ಇವನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ? ನೋಡು, ನನ್ನ ಮಗಳನ್ನ ತಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತಿದ್ದ ಜನ ಎಲ್ಲ ನನ್ನ ಬೆನ್ನ ಹಿಂದೆ ನನ್ನ ಮಗಳು ಓಡ್ ಹೋದವಳು ಅಂತ ಮಾತಾಡೋ ಹಾಗೆ ಮಾಡ್ದವನು ಇವನೇ. ನನ್ನ ಮಾನ, ಮರ್ಯಾದೆ, ಘನತೆ, ಗೌರವನ ಬೀದಿ ಪಾಲ್ ಮಾಡಿದವನು ಇವನು. ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಡೊಗ್ಗೆ ಸಲಾಂ ಹೊಡಿತಿದ್ದೆ ಇವನ್ನ ನನ್ನ ಬೀಗನ್ನಾಗಿ ಮಾಡ್ಕೋಬೇಕಾ? ಅದಕ್ಕಿಂತ ಹೆಚ್ಚಾಗಿ ನಿಮ್ಮಣ್ಣನ ಮಗ ರಾಹುಲೇ ಎಷ್ಟೋ ವಾಸಿ. ಅವ್ರ ಅಪ್ಪಂಗೆ 100 ಎಕರೆ ಜಮೀನಿದೆ, ಮಗ ಫ್ಯಾಕ್ಟರಿ ಓನರು. ನನ್ನ ತೀರ್ಮಾನ ಅಂದ್ರೆ ಬ್ರಹ್ಮನ ಬರಹ ಇದ್ದ ಹಾಗೆ, ಅದನ್ನ ಯಾರ ಕೈಯಿಂದಲೂ ಬದಲಾಯಿಸಕ್ ಸಾಧ್ಯ ಇಲ್ಲ. ನಾಡಿಯೇ ಅಂದ್ರೆ ಬನ್ನಿ ಇಲ್ಲಿ. ಎಸ್ ಸರ್. ತುಂಬಾ ಹುಷಾರಾಗಿರ್ಬೇಕ್ರಿ. ಆಯ್ತು ಸರ್. ಚಿನ್ನು ಕಡೆಯವ್ರು ಯಾರೇ ಬಂದ್ರು ಸರಿ, ಹೊಡೆದ್ ಬಿಸಾಕಿ. ಓಕೆ ಸರ್. ನೀನ್ ಮಾತ್ರ ಒಳಗಡೆ ಹೋಗೋ ಹಾಗಿಲ್ಲ. ಯಾಕೆ ಅಂದ್ರೆ ಈ ಮದ್ವೆಗ್ ಬಾ ಅಂತ ನಿನ್ನ ಯಾರು ವೀಳ್ಯ ಕೊಟ್ಟು ಕರೆದಿಲ್ಲ. ಯಾರೋ ಕರೆದಿದ್ದಾರೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನಗ್ ಬೇಕಾದವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನನಗೋಸ್ಕರ ಜೀವ ಕೊಡಕ್ ಸಿದ್ಧವಾಗಿರೋ ಇನ್ನೊಂದು ಜೀವ, ಬಲವಂತವಾಗಿ ಹಸೆ ಮನೆ ಮೇಲೆ ಕೂಡ್ಸಿರೋ ಮದುವೆ ಹೆಣ್ಣು. ಬಲವಂತವಾಗಿ ಕೂರ್ಸಿದೀವಿ ಅಂತ ನಿನ್ಗ್ಯಾರೋ ಹೇಳಿದ್ರು? ಸರ್, ಬೇಕಾರೆ ನೀವೇ ಕೇಳಿ. ಅವಳು ನನ್ನ ಮಗಳು, ನಾನು ಹೆತ್ತ ಮಗಳು. ಅವಳನ್ನ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ, ಇಲ್ಲ ಕತ್ ಹಿಡಿದು ಸಾಯಿಸ್ತೀನಿ. ನೀನ್ ಯಾರೋ ಕೇಳಕ್ಕೆ? ಸರ್, ನಿಮ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಆತರ ಪಟ್ಟು ಅವಳ ಜೀವನನ ಹಾಳು ಮಾಡ್ಬೇಡಿ. ಗೃಹ ಮಂತ್ರಿ ಅನ್ನಿಸ್ಕೊಂಡು ರಾಜ್ಯಕ್ಕೆ ಬುದ್ಧಿ ಹೇಳೋ ಒಳ್ಳೆ ಸ್ಥಾನದಲ್ಲಿದ್ದೀರಾ. ಇವ್ರಿಗೆ ಬುದ್ಧಿ ಹೇಳೋದಕ್ಕೆ ನಿನ್ಗೇನೋ ಯೋಗ್ಯತೆ ಇದೆ? ಇವ್ರ ಜಾಗಕ್ಕೆ ಬಂದು ಇವರಿಗೆ ಬುದ್ಧಿ ಹೇಳ್ತೀಯಾ? ಒಬ್ಬನೇ ಬಂದ್ ನಿಂತಿದ್ದಾನೆ, ಹೊಡೆದ್ ಬಿಸಾಕ್ರಿ. ನಾನು ಒಬ್ನೇ ಇರ್ಬೋದು, ನೀವ್ ಏಕಾಂಗಿ ಅನ್ಕೊಂಡಿರೋ ಈ ಹೃದಯವಂತ ಜೀವಿಗೆ ಎಷ್ಟು ಜನ ಜೀವ ಕೊಡಕ್ ಸಿದ್ಧ ಇದ್ದಾರೆ ಅಂತ ತಲೆ ಎತ್ತು ನೋಡಿ. ನಮ್ಮ ಈ ವಿದ್ಯಾರ್ಥಿಗಳ ಶಕ್ತಿ ಮುಂದೆ
ನಿಮ್ಮ ರಾಜಕೀಯ ಶಕ್ತಿ ಏನು ನಡೆಯಲ್ಲ. ನಮ್ಮನ್ನ ಎದುರಾಕೊಂಡ್ರೆ ಪರಿಣಾಮ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಕಮಿಷನರ್, ಒಂದ್ 4 ಜನ ಮೇಲೆ ಆಕ್ಷನ್ ತಗೊಳ್ರಿ. ಸುಡಯ್ಯ, ನನ್ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಟ್ಟೆ ಅಂತ ಸಂತೋಷವಾಗಿ ಸಾಯ್ತೀನಿ. ಸುಡಯ್ಯ. ನೋಡಿ ಸ್ವಾಮಿ, ನಿಮ್ಮ ಹತ್ರ ಎಷ್ಟು ಪೊಲೀಸ್ ರೈಫಲ್ಗಳಿವೆ, ಅದರಲ್ಲಿ ಎಷ್ಟು ಗುಂಡ್ಗಳಿವೆ, ಅದರಿಂದ ಎಷ್ಟು ಜನ ಸಾಯಿಸಬಹುದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನ್ ಸರ್ ಅಷ್ಟೊಂದು ಈಸಿಯಾಗಿ ಹೇಳ್ಬಿಟ್ರಿ? ಇದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ನಾಳೆ ಸಿಎಂಗೆ ಗೊತ್ತಾದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಅಲ್ಲದೆ ಚಿನ್ನು ಪ್ರೆಸ್ನವ್ರನ್ನೆಲ್ಲ ಕರೆದಿದ್ದಾನೆ. ಸರ್, ನಿಮ್ ಮಗಳು ಮೇಜರ್, ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಹಾಕೋ ಅವಳಿಗಿದೆ. ಅದು ಅಲ್ಲದೆ ನ್ಯಾಯ ಪಾಲನೆ ಮಾಡೋ ನಾವೇ ಅದನ್ನ ಪಾಲಿಸದೆ ಹೋದ್ರೆ ಹೇಗೆ ಸರ್? ಇದು ನಿಮ್ ಫ್ಯಾಮಿಲಿ ಪ್ರಾಬ್ಲಮ್. ಇದು ನಮ್ಮ ಮಧ್ಯೆ ತಂದು ನಾ ಮಾಡೋ ಊಟಕ್ಕೆ ಕಲ್ಲು ಹಾಕ್ಬೇಡಿ. ಐ ಆಮ್ ಸಾರಿ ಸರ್. ಏನಮ್ಮ, ನೀನ್ ಆ ಹುಡುಗನ ಇಷ್ಟಪಟ್ಟಿದೀಯಾ? ಹೌದು. ಚಿನ್ನು, ಬಿ ಕೇರ್ಫುಲ್. ಇಲ್ಲಿ ಯಾವುದೇ ರೀತಿಯ ಗಲಾಟೆ ಹಾಕೂಡ್ದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಾವ, ಈಗ್ಲಾದ್ರೂ ಗೊತ್ತಾಯ್ತಾ? ನಾನು ಯಾವ್ದು ಮೊದ್ಲೇ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಬಾಯ್. ನಮ್ಮವ್ರನ್ನೆಲ್ಲ ರೆಡಿಯಾಗಿರಕ್ ಹೇಳು. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಕೂಡ್ದು. ಹೋಗು. ಇಬ್ಬರು ಪ್ರೇಮಿಗಳು ತಮ್ಮ ಕನಸನ್ನ ನನಸು ಮಾಡ್ಕೊಂಡು 2 ಹೃದಯಗಳು ಒಂದಾಗ್ತಿರೋ ಇಂಥ ಪವಿತ್ರವಾದ ಜಾಗದಲ್ಲಿ ನಿಮ್ಮಂತವ್ರು ಹೆಜ್ಜೆ ಇಡಬಾರ್ದು. ನಿಮ್ ಸುತ್ತಮುತ್ತ ಇರೋ ಜನ ನೀವಿರೋ ಅಧಿಕಾರಕ್ಕೆ ಬೆಲೆ ಕೊಡ್ತಾರೆ, ನಿಮ್ ಪದವಿಗೆ ತಲೆ ಬಾಗ್ತಾರೆ, ನಿಮ್ಮಿಂದ ಏನೇ ಲಾಭ ಪಡಿಬಹುದು ಅನ್ನೋ ಸ್ವಾರ್ಥದಿಂದ ನಿಮ್ಮನ್ನ ಗೌರವಿಸ್ತಾರೆ. ಆದ್ರೆ ನಮ್ ಚಿನ್ನು ಈ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದಿದ್ದು ಪ್ರೀತಿಯಿಂದ. ನಾವು ಹುಡುಗರು ಚಿನ್ನು ಯಾವ್ದೋ ದೊಡ್ಡ ಅಧಿಕಾರದಲ್ಲಿದ್ದಾನೆ ಅನ್ನೋ ಸ್ವಾರ್ಥಕ್ಕೋಸ್ಕರ ಅವ್ನ್ ಬೆನ್ನೆಲ್ ಬಂಗ್ ನಿಂತಿಲ್ಲ, ಅವನಲ್ಲಿರೋ ಒಳ್ಳೆ ಗುಣಕ್ಕೆ. ಈಗ ನಿಮಗ್ ಸಮಾಧಾನ ಆಯ್ತಾ? ಹಣ ಅಧಿಕಾರ ಇದ್ರೆ ಸಾಕು ಇಡೀ ಪ್ರಪಂಚನೇ ಗೆಲ್ಬಹುದು ಅನ್ಕೊಂಡಿದ್ರಲ್ಲ, ಕಡೆ ಪಕ್ಷ ಹೆತ್ತ ಮಗಳ ಮನಸ್ಸನ್ನು ಗೆಲ್ಲೋಕಾಗ್ಲಿಲ್ವಲ್ಲ ರೀ ನಿಮ್ಗೆ? ನಿಮ್ಮ ಆಸ್ತಿ ಅಂತಸ್ತಿಗೆ ಸರಿಸಮನಾಗಿರೋ ಹುಡುಗನ ಹುಡುಕಿ ಆಡಂಬರವಾಗಿ ನಿಮ್ ಮಗಳ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆದ್ರೆ ಇವತ್ತು ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಅನ್ನೋ 3 ಗಂಟು ಬಿದ್ದಿರೋದು ನೀನು ಕನ್ಸನ್ನು ಅನ್ಕೊಳ್ದಿರೋ ಅಂತ ದೇವಸ್ಥಾನದಲ್ಲಿ. ಹಣ ಇಲ್ದಿರೋರು ಕೀಳ್ಮಟ್ಟದವರು ಅಂತ ತಿರಸ್ಕಾರದಿಂದ ನೋಡ್ತಿರಲ್ಲ, ನಿಮಗ್ ಓಟ್ ಕೊಟ್ಟು ಗೆಲ್ಸಿರೋರು ಅದೇ ಹಣ ಇಲ್ದಿರೋ ಜನ ತಾನೆ. ಶ್ರೀಮಂತ ಅಂತ ನಮ್ಮ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ರೆ ಅವಳನ್ನ ಹಿಂಸಿಸ್ತಾ ದ್ವೇಷಿಸ್ತಾ ಕಡೆವರೆಗೂ ಕಣ್ಣೀರಲ್ಲಿ ಅವಳು ಕೈ ತೊಳಿಬೇಕಾಗಿತ್ತು. ಡ್ಯಾಡಿ, ತಂದೆಯಾಗಿ ನೀವು ಕೊಟ್ಟಿರೋ ಸಂತೋಷನ ನಾನು 7 ಜನ್ಮಕ್ಕೂ ತೀರ್ಸಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮೇಲಿರೋ ದ್ವೇಷನ ಬಿಟ್ಟು ಹೆಣ್ಣಿಗೆ ಬೇಕಾಗಿರೋ ತವ್ರ ಮನೆ ಸುಖನ ನನ್ನಿಂದ ಕಿತ್ಕೋಬೇಡಿ.
ಮಾವ ಹಾಗನ್ಬೋದೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ನನಗೆ ನಿಮ್ಮ ಆಸ್ತಿ ಅಂತಸ್ತು ಹಣ ಯಾವುದೂ ಬೇಡ. ಮನಸಾರೆ ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿದ್ರೆ ಸಾಕು. ನಿಮ್ ಮಗಳನ್ನ ಅಂದ್ರೆ ನನ್ನ ಹೆಂಡತಿನ ಸುಖವಾಗಿ ಕಾಪಾಡ್ತೀನಿ. ಆಶೀರ್ವಾದ ಮಾಡಿ ಮಾವ. ಚಿನ್ನು, ನೀನೇ ಗೆದ್ದೆಪ್ಪ. ನಾ ಸೋತೆ. ಚೆನ್ನಾಗಿರಪ್ಪ.